ಆತ್ಮೀಯರೇ, ರೌತ್ ಶಂಕರಪ್ಪ ಅಂತ ನಾನು ರಾಜ್ಯ ಬಲಿತ ಸಂಘದ ಮುಖಂಡರು, ಮಾಜಿ ನಗರಸಭಾ ಸದಸ್ಯರು. ಏನು 72 ಗಂಟೆಗಳ ಕಾಲ ವಿಶ್ವ ಪ್ರಸಿದ್ಧ ಪಂಡಿತ ಪಾಮರರು, ಸಂಗೀತಗಾರರು ಎಲ್ಲರ ಮುಖಾಂತರ ಕೈವಾರ ಮಠದಲ್ಲಿ ಸಂಗೀತೋತ್ಸವ ಮತ್ತು ಗುರುಪೂರ್ಣಿಮೆ ಕಾರ್ಯಕ್ರಮಗಳು ನಡೀತಾ ಇದೆ. ಆ ಕಾರ್ಯಕ್ರಮಕ್ಕೆ ಜಾತ್ಯತೀತವಾಗಿ ಎಲ್ಲಾ ಜಾತಿ ವರ್ಗದವರು ಸಹಕಾರ ನೀಡ್ತಾ ಇದ್ದಾರೆ. ಅಲ್ಲಿ ಸುಪ್ರಸಿದ್ಧ ವಿದ್ವಾಂಸರುಗಳು, ಸಂಗೀತಗಾರರು ಎಲ್ಲ ಬಂದು 72 ಗಂಟೆಗಳ ಕಾಲ ಸತತವಾಗಿ ಸಂಗೀತೋತ್ಸವ ಕಾರ್ಯಕ್ರಮ ನಡೆಯುತ್ತೆ. ಅದರ ಪ್ರಯುಕ್ತ ಅನ್ನದಾನ, ಲಕ್ಷಾಂತರ ಜನ ಅನ್ನ ಸವಿಯುವ ಮೂಲಕ ಅನ್ನದಾನ ನಡೀತಾ ಇದೆ. ಈಗ ನಾವು ಎಷ್ಟೇ ಸಂಪಾದನೆ ಮಾಡಿದ್ರು ಅದು ಸಾಕಾಗಲ್ಲ. ಆದ್ರೆ ಅನ್ನದಾನ ಅತ್ಯಂತ ಶ್ರೇಷ್ಠವಾದ ದಾನ. ನಾವು ಹೊಟ್ಟೆ ತುಂಬಾ ಊಟ ಹಾಕಿದ್ರೆ ಅದು ತೃಪ್ತಿಕರ ಆಗುತ್ತೆ. ಎಷ್ಟೇ ಆಸ್ತಿ ಅಂತಸ್ತು ಸಂಪತ್ತು ಬಂದರೂ ಸಹ ತೃಪ್ತಿ ಸಿಗೋದಿಲ್ಲ. ಅದೇ ಅನ್ನದಾನದಲ್ಲಿ ಶ್ರೇಷ್ಠ ದಾನ ಅಂತ ಹೇಳ್ಬಿಟ್ಟು ಹೊಟ್ಟೆ ತುಂಬಾ ಊಟ ಕೊಡೋದ್ರಿಂದ ಅದು ಬಡವರು ಸಾಹುಕಾರರು ಭೇದ ಭಾವ ಇಲ್ಲದೆ ಎಲ್ಲರೂ ಅನ್ನ ಸವಿಯುವ ಮೂಲಕ ಅತ್ಯಂತ ಉತ್ತಮ ಸೇವೆ ಅದು ಅಂತ ಹೇಳ್ಬಿಟ್ಟು ನಾವು ಕೋಲಾರ ತಾಲೂಕಿನಿಂದ ಸುಮಾರು 350 ಮೂಟೆ ಅಷ್ಟು, ಮತ್ತೆ ಬೆಣ್ಣಂಗೂರು ಅವ್ರದ್ದು ಸೇರಿದ್ರೆ 400 ಚಿಲ್ಲರೆ ಮೂಟೆ ಅಷ್ಟು ಅಕ್ಕಿ, ದ್ವಿದಳ ಧಾನ್ಯ, ಬೆಲ್ಲ, ತೊಗರಿ ಬೇಳೆ ಎಲ್ಲ ನಾವು ಕಳಿಸ್ಕೊಡ್ತಾ ಇದ್ವಿ. ಅನೇಕ ಜನರ ಹಸಿವನ್ನ ನೀಗಿಸುವ ಮೂಲಕ ಅನ್ನದಾನವನ್ನ ಮಾಡಲು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಸಾಕು ಬನ್ನಿ ಸರ್. ಇದಲ್ಲ